ನೋಡಿ ಮೆಡಿಕಲ್ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ. ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಇವತ್ತು ಏನು ಗೊಂದಲಗಳಿಲ್ಲ. ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಘೋಷಣೆ ಮಾಡಿದ್ರು, ಕೆಲವು ಜಿಲ್ಲೆಗಳು PPP ಮಾಡಿದ್ರು. ಇಲ್ಲಿ ಜನರು ಇವತ್ತು ಸಹ PPP ಬೇಡ ಸರ್ಕಾರ ಆಗ್ಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳನ್ನ ಅವತ್ತು ಭೇಟಿ ಮಾಡಿಸಿದ್ದೀನಿ. ಭೇಟಿ ಮಾಡಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರಿರಲಿಲ್ಲ ಅವತ್ತು ದಿವಸ. ಅಂತ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಭೇಟಿ ಆದ್ರು. ಆಫೀಸ್ದಿಂದ ಬಂದು ಬೈರತಿ ಸುರೇಶ್ ಚೇಂಬರ್ ಕುಡಿಸಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ದೀನಿ. ಆ ಭೇಟಿ ಮಾಡಿಸಿದಾಗ ಅವರು ತಮ್ಮ ವಾದ ಹೇಳಿದಾರೆ, ನಮ್ಗ 4 ದಿವಸ ತಡ ಆಗ್ಲಿ, ಅದರ ಸರ್ಕಾರದೇ ಆಗ್ಬೇಕು, PPP ಬೇಡ ಅಂತ ಹೇಳಿದಾರೆ. ಆಯ್ತು ಅಂತ ಮುಖ್ಯಮಂತ್ರಿಗಳು ಹೇಳಿದಾರೆ. ಆದ್ರೆ ಇವರು ಅದಾದ್ಮೇಲೆ ಅಲ್ಲಿಗೆ ನಿಲ್ಲಿಸ್ಬೇಕಾಗಿತ್ತು. ತದನಂತರ 2 ಸಲ ಕ್ಯಾಬಿನೆಟ್ ನಲ್ಲಿ ಹೇಳಿದ್ದೀನಿ ನಾನು. ಕ್ಯಾಬಿನೆಟ್ ನಲ್ಲಿ ಮೊನ್ನೆ ಕೂಡ ರಾಜೀವ್ ಗಾಂಧಿದು ಕನಕಪುರ ಇದಕ್ಕೆ ಬಂದಾಗ ಫಂಡ್ಸ್ ಬಂದಾಗ ನಾನು ಹೇಳಿದ್ದೀನಿ. ಅವಾಗ ಇನ್ನೋರ್ವ ಸಚಿವರು ಕೂಡ ಶಿವಾನಂದ ಪಾಟೀಲ್ ಪಕ್ಕದಾಗಿದ್ರು, ಅವರು ಕೂಡ ಅವತ್ತೂ ಕೂಡ ಹೇಳಿದ್ದೀನಿ, ಹಿಂದೆನೂ ಕೂಡ ಹೇಳಿದ್ದೀನಿ. ಆದ್ರೆ ಇವರು ಬರೆದು ಕೊಡ್ಬೇಕು ಇದು ಕೊಡ್ಬೇಕು ಅಂತಂದ್ರೆ ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ. ಸುಮ್ಮನೆ ಅನವಶ್ಯಕ ಬೇಡ. ಇನ್ನೊಮ್ಮೆ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿ, ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸ್ತೀನಿ. ಸಾಧ್ಯ ಆದಷ್ಟು 9 ಭಾಳ ಲೇಟ್ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಮುಖ್ಯಮಂತ್ರಿಗಳ ಸಮಯ ತಗೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡ್ಲಿಕ್ಕೆ ಸಹ ನಾವು ಇದನ್ನ ಒಪ್ಪಿಸುವಂತ ಕೆಲಸವನ್ನ ಸಹ ನಾನು ಮಾಡ್ತೀನಿ. ಆದ್ರೆ ಇವರು ಹೇಳಿದಾಗೆ ನಮಗೆ ಬರ್ದು ಕೊಡಬೇಕು, ಹಿಂಗೆ ಕೊಡಬೇಕು, ಅದು ಬಹುಶಃ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ರೀತಿ ಎಲ್ಲಿನೂ ಕೂಡ ಆಗೋದಲ್ಲ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ ಮಾಡ್ತೀನಿ ನಾನು. ಮುಖ್ಯಮಂತ್ರಿ ಭೇಟಿ ಮಾಡಿಸಿ ನಾನು ಕೂಡ ಬಲವಾದಂತ ಒಂದು ಒತ್ತಾಯ ಮಾಡ್ತೀನಿ. ಒಟ್ಟಾರೆ ಇಲ್ಲಿ ಸರ್ಕಾರಿ ಕಾಲೇಜ್ ಆಗುತ್ತಿರೋದ್ರಿಂದ ನಾವು ಏನ್ ಪ್ರಯತ್ನ ಮಾಡ್ಬೇಕು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀನಿ ಸ್ಪಷ್ಟವಾಗಿ. ಕೇಂದ್ರ ಸರ್ಕಾರದವರು ಈಗ ಅನೌನ್ಸ್ ಮಾಡಿದ್ದಾರೆ PPP ನಾನು ಓದಿರಲ್ಲ ಪೇಪರ್ ನಲ್ಲಿ. ಸೆಂಟ್ರಲ್ ಗವರ್ಮೆಂಟ್ ನವರು PPP ಮಾಡಲ್ಸ್ ಅನೌನ್ಸ್ ಮಾಡಿದ್ದಾರೆ. ರಾಷ್ಟ್ರದ 11 ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಈಗ. ಆದ್ರೆ ಇಲ್ಲಿ ಜನರ ಭಾವನೆ ನಿಮ್ಗೆ ಶೇರ್ ಮಾಡ್ತೀನಿ ನಾನು. ಶೇರ್ ಮಾಡ್ತೀವಿ ಕೇಂದ್ರ ಸರ್ಕಾರದ್ದು ಏನ್ರಿ, ಕೇಂದ್ರ ಸರ್ಕಾರದವ್ರು ಏನ್ PPP ಮೇಲೆ ಮಾಡ್ತಾ ಇದಾರೆ ಅದನ್ನ ಶೇರ್ ಮಾಡ್ತೀನಿ ನಿಮ್ಗೆ. ರಾಷ್ಟ್ರಾದ್ಯಂತ PPP ಮೇಲೆ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಇಲ್ಲಿ ಜನರ ಭಾವನೆ ಮೇಲೆ ಹೋಗ್ತೀವಿ. ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮುಖ್ಯಮಂತ್ರಿಗಳಿಗೆ. ಆದ್ರೆ ಇವತ್ತು ನಾಳೆ ಅದು ಹೇಳಕ್ಕಾಗೋದಿಲ್ಲ. ಬರ್ದ್ ಕೊಡಿ ಈ ರೀತಿ ಅಲ್ಲ. ಆಯ್ತು ಸರ್ಕಾರನೇ ಮಾಡ್ತೀವಪ್ಪ, PPP ಮಾಡಂಗಿಲ್ಲ ತಿಳಿಸಿದ್ರೆ ಆಯ್ತಲ್ಲ, ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಬರ್ದ್ ಕೊಡಿ, ಡೇಟ್ ಕೊಡಿ, ಇವತ್ತೇ ಮಾಡ್ತೀವಿ, ಅದೆಲ್ಲ ನಡೀತದ? ಸುಮ್ಮನೆ ಬಿಡಿ. ಮಾಡ್ತೀನಿ, ಮುಖ್ಯಮಂತ್ರಿಗಳು ಭೇಟಿ ಮಾಡಿಸ್ತೀನಿ. ಭೇಟಿ ಮಾಡಿಸಿ ನಾನು ಕೂಡ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೀನಿ. ಆಯ್ತಾ, ಡೋಂಟ್ ವರಿ. ನೋಡಿ, ಅವ್ರಿಗೆ ಅವತ್ತು ನಾನೇನ್ ಹೇಳಿದೆ, ಅವ್ರ ಮಿಸ್ಸಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅಂತದ್ರಲ್ಲೂ ಕೂಡ ನಾವು ಇದು ಮಾಡ್ಬಾರ್ದು ಅಂತಾನೆ ಭೇಟಿ ಮಾಡಿಸಿ. ಏನು ಅವಮಾನ ಆಯ್ತಂತೆ ಇವರೇ. ನಾನು ಹೇಳಿದ ತಪ್ಪಾಗುತ್ತೆ. ಇವರೇ ಏನ್ ಹೇಳಿದ್ರೆ ಗೊತ್ತಲ್ಲಿ ಮುಖ್ಯಮಂತ್ರಿಗಳಿಗೆ, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 12 ವರ್ಷ ಹೋಗ್ಲಿ ಅಂತ ಹೇಳ್ಯಾರ. ಹೇಳಿದ್ ಕೇಳ್ರಿ ಅವ್ರಿಗೆ. ಬೇಡ, ಅದು ವಿವಾದ ಬೇಡ. ಸುಮ್ಮನೆ ನಾನು ಅದನ್ನ ಕ್ಷುಲ್ಲಕ ರಾಜಕಾರಣ ಮಾಡಕ್ ಬಯಸೋದಿಲ್ಲ. ಇವರೇ ಹೇಳ್ಯಾರ 2 ವರ್ಷ ಬೇಕು, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, ನಮ್ಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡ್ಲಿ. ಇನ್ಯಾಕೆ ಹೇಳ್ಬೇಕು 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ ಅಂತ ಹೇಳಿ? ಅದು ಬೇಡ. ಅದನ್ನ ನಾವು ಇದು ಮಾಡಕ್ ಹೋಗಲ್ಲ. ಒಟ್ಟಾರೆ ನಾನೇ ಇವತ್ತು ಲೀಡ್ ತಗೋತೀನಿ, ಮುಖ್ಯಮಂತ್ರಿ ಭೇಟಿ ಮಾಡಿಸ್ತೀನಿ, ಒತ್ತಾಯ ಮಾಡ್ತೀನಿ, ಇದನ್ನ ಸಮಸ್ಯೆಯನ್ನ ಬಗೆಹರಿಸ್ತೇನೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸಮಸ್ಯೆವನ್ನ ಮತ್ತೆ ಕೇಳಬೇಡ, ಸಮಸ್ಯೆವನ್ನ ನಾನೇ ಬಗೆಹರಿಸ್ತೀನಿ. ಇದನ್ನ ನನಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಅದಕ್ಕೆ ನಾನು ಹೋರಾಟಗಾರಿಗೆ ಹಂಗೆ ಅವಮಾನಿಸುವಂತ ಕೆಲಸ ನಾ ಮಾಡೋದಿಲ್ಲ. ಹಂಗ್ ಮಾಡಿದ್ರೆ ರಾಜಕಾರಣ ಮಾಡ್ತಾರೆ. ನಾನು ರಾಜಕಾರಣ ಮಾಡ್ತೇನೆ ಮಾಡ್ಯಾರ ಹಾಗೆ ನಾನು ರಾಜಕಾರಣ ಮಾಡ್ತೀನಿ. ಅಂದ್ರೆ ಇದು ಅರ್ಥ ಏನಾಯ್ತು? ಏನ್ ತೋರಿಸೋ ಇದು? PPP ದವ್ರು ರಾಜಕಾರಣ ಮಾಡ್ತಾರೆ ನಂಗಾಯ್ತಾ? ನನಗೇನ್ ಸಂಬಂಧ ರೀ? ಯತ್ನಾಳನ್ನ ಯಾರು ಕಂಟ್ರೋಲ್ ಮಾಡ್ತಾರ? ಮುಂಜಾನೆ ನಾನೇ ಹೇಳಿದ್ದೀನಲ್ಲ, ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ, ರಾತ್ರಿ ಒಮ್ಮೆ. ಬಿಡಿಯೋದಲ್ಲ ಸುಮ್ಮನೆ ಹಂಗೆಲ್ಲ ನನ್ನ ಮೇಲೆ ಹಗುರವಾಗಿ PPP ದವ್ರಿಗೆ ನಾನು ಹೇಳ್ತೀನಿ. ಇಂಥ ನನ್ನ ಮೇಲೆ ಹಗುರವಾಗಿ ಮಾತಾಡಿದ್ರೆ ನಾನು ಟೋಲೆಟ್ ಮಾಡೋದಿಲ್ಲ. ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನನಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಯತ್ನಾಳವ್ರು ಎಲ್ಲರಿಗೂ ಬೈತಾರ. ಅವ್ರು ನನಗೂ ಬೈದಿದ್ದಲ್ಲ ಮೊನ್ನೆ, ನನಗೂ ಬೈದಿರಲ್ಲ. ನಾನು ಕೊಡ್ಬೇಕಂತ ಅವೆಲ್ಲ ಇವ್ರದ್ದು ನಡೆಯಲ್ಲ, ಅವ್ರದ್ದು ನಡೆಯಲ್ಲ. ನಾವು ಯಾರಿಗೂ ಕೇಳಲ್ಲ.